ಐಪಿಎಲ್ 2026 ಪ್ರತಿ ಮ್ಯಾಚ್ಗೂ ಬನ್ನಿ ನೀವು ನನಗೆ ಲಕ್ಕಿ. ಶತಕದ ಬಳಿಕ ಸಂಜು ಸ್ಯಾಮ್ಸನ್ ವಿಶೇಷ ಮನವಿ. ಚೆನ್ನೈಯ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಐತಿಹಾಸಿಕ ಇನ್ನಿಂಗ್ಸ್ಗೆ ಸಾಕ್ಷಿಯಾಯಿತು. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು. ಐಪಿಎಲ್ 2026ರ 18ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸಂಜು ಸ್ಯಾಮ್ಸನ್ ಕಮ್ಬ್ಯಾಕ್ ಮಾಡಿ ಭರ್ಜರಿ ಶತಕ ಸಿಡಿಸಿದರು. ಅವರು ಕೇವಲ 52 ಎಸೆತಗಳಲ್ಲಿ ಶತಕ ಪೂರೈಸಿ 15 ಬೌಂಡರಿ ಮತ್ತು 4 ಸಿಕ್ಸರ್ಗಳೊಂದಿಗೆ ಅಜೇಯ 115 ರನ್ಗಳನ್ನು ಗಳಿಸಿದರು. ಸಂಜು ಸ್ಯಾಮ್ಸನ್ ಅವರ ಶತಕದ ನೆರವಿನಿಂದ ಚೆನ್ನೈ ಸೂಪರ್ ಕಿಂಗ್ಸ್ 20 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು 212 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಈ ಅದ್ಭುತ ಇನ್ನಿಂಗ್ಸ್ ಬಳಿಕ ಸಂಜು ನೀಡಿದ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಶತಕದ ನಂತರ ತಮ್ಮ ಫಾರ್ಮ್ ಬಗ್ಗೆ ಮಾತನಾಡಿದ ಸಂಜು, ನಿಮ್ಮ ಫಾರ್ಮ್ ಎಷ್ಟೇ ಚೆನ್ನಾಗಿದ್ದರೂ ದೇಶಕ್ಕಾಗಿ ಪಂದ್ಯಗಳನ್ನು ಗೆದ್ದ ನಂತರ ಕೆಲ ವೈಫಲ್ಯಗಳು ಅನುಮಾನ ಹುಟ್ಟಿಸಬಹುದು. ನಾನು ಮೂಲಭೂತ ವಿಷಯಗಳಿಗೆ ಅಂಟಿಕೊಂಡೆ. ಹೆಚ್ಚು ಆಕ್ರಮಣಕಾರಿ ಆಟ ಆಡಬೇಕೆ ಎಂದು ಯೋಚಿಸಿದ್ದೆ, ಆದರೆ ಮೂಲಭೂತಗಳನ್ನೇ ನಂಬಿದ್ದೆ. ಅದೃಷ್ಟವಶಾತ್ ಇಂದು ಯಶಸ್ಸು ಸಿಕ್ಕಿತು ಎಂದು ಟೀಕೆಗಳಿಗೆ ಉತ್ತರಿಸಿದರು. ಲಕ್ಕಿ ಎಂದವರು ಯಾರು? ಇನ್ನಿಂಗ್ಸ್ನ ಮಧ್ಯಂತರದಲ್ಲಿ ಮಾತನಾಡಿದ ಸಂಜು, ಭಾರತದ ಮಾಜಿ ಕೋಚ್ ರವಿ ಶಾಸ್ತ್ರಿ ಅವರನ್ನು ತಮ್ಮ ಅದೃಷ್ಟದ ವ್ಯಕ್ತಿ ಎಂದು ಹೇಳಿದರು. ತಮಾಷೆಯಾಗಿ ಇದು ತುಂಬಾ ಚೆನ್ನಾಗಿ ಅನಿಸುತ್ತಿದೆ. ಧನ್ಯವಾದಗಳು ರವಿ ಶಾಸ್ತ್ರಿ ಸರ್, ನೀವು ನನ್ನ ಲಕ್ಕಿ ವ್ಯಕ್ತಿಯಂತೆ ಕಾಣುತ್ತೀರಿ. ದಯವಿಟ್ಟು ಪ್ರತಿ ಪಂದ್ಯಕ್ಕೂ ಬನ್ನಿ ಎಂದು ಮನವಿ ಮಾಡಿದರು. 4ನೇ ಶತಕ ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಆರಂಭದಿಂದಲೇ ಸಂಜು ಉತ್ತಮ ಫಾರ್ಮ್ ತೋರಿಸಿದರು. 205.36 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿ ಐಪಿಎಲ್ ವೃತ್ತಿಜೀವನದ 4ನೇ ಶತಕವನ್ನು ದಾಖಲಿಸಿದರು. ಇದು ಅವರ ವೇಗದ ಶತಕವೂ ಆಗಿದೆ. ಈ ಹಿಂದೆ ಅವರು 2017, 2019 ಮತ್ತು 2021ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್, ಪಂಜಾಬ್ ಕಿಂಗ್ಸ್ ಮತ್ತು ರೈಸಿಂಗ್ ಪುಣೆ ಸೂಪರ್ ಜಾಯಿಂಟ್ ವಿರುದ್ಧ ಶತಕ ಗಳಿಸಿದ್ದರು.